ಬೀದರ್ನಲ್ಲಿ ಪೊಲೀಸರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ ಬರೋಬ್ಬರಿ 16 ಲಕ್ಷ ಮೌಲ್ಯದ ಶ್ರೀಗಂಧವನ್ನು ಜಪ್ತಿ ಮಾಡಿದ್ದಾರೆ. ಅಕ್ರಮವಾಗಿ ಗೂಡ್ಸ್ ವಾಹನದಲ್ಲಿ ನೆರೆಯ ತೆಲಂಗಾಣದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸುತ್ತಿದ್ದ ವೇಳೆ ದಾಳಿ ನಡೆಸಿದ ಪೊಲೀಸರು ಬಸವಕಲ್ಯಾಣ ನಗರ ಠಾಣೆಯ PSI ಅಂಬರೀಶ್ ಹಾಗೂ ಅರಣ್ಯಾಧಿಕಾರಿ ಮಹೇಂದ್ರ ನೇತೃತ್ವದಲ್ಲಿ ಒಂದು ದಾಳಿಯನ್ನು ನಡೆಸಲಾಗಿತ್ತು. ಈ ವೇಳೆ ತೆಲಂಗಾಣದ ಮೂಲದ PK ಬದ್ರುದ್ದೀನ್ ಎಂಬಾತನನ್ನು ಬಂಧಿಸಲಾಗಿದೆ. ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೂ ಕೂಡ ನೀಡಲಾಗಿದೆ. ಇನ್ನು ಬಸವಕಲ್ಯಾಣ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಈ ಒಂದು ಶ್ರೀಗಂಧದ ಮರ ಇಲ್ಲಿಂದ ತೆಲಂಗಾಣದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇದ್ರು ಅಂತಕ್ಕಂಥ ಒಂದು ಪ್ರಾಥಮಿಕ ಮಾಹಿತಿ ಸಿಕ್ಕಿದೆ. ಯಾವ ಸ್ಥಳದಲ್ಲಿ ಈ ಒಂದು ಶ್ರೀಗಂಧದ ಮರಗಳನ್ನು ಕಳುವು ಮಾಡಲಾಗಿದೆ ಅಂದರೆ ಸುಮಾರು ಬರೋಬ್ಬರಿ 16 ಲಕ್ಷ ಮೌಲ್ಯದ ಗಂಧದ ಮರಗಳಿವು. ನೋಡಿ ಯಾವ ರೀತಿ ಅವರು ಅಲ್ಲಿ ಸಾಗಿಸ್ತಾ ಇದ್ರು ಅಂದರೆ, ಒಂದು ಟೆಂಪೋ ಇದೆ, ಆ ಟೆಂಪೋ ಬೇಸ್ಮೆಂಟ್ ಒಳಗಡೆ ಇಟ್ಟು ಅದರ ಮೇಲ್ಗಡೆ ಒಂದು ಶೀಟನ್ನು ಹಾಕಿ ಅನುಮಾನ ಬರದ ರೀತಿಯಲ್ಲಿ ಸುಮಾರು 14 ಲಕ್ಷ ಮೌಲ್ಯದ ಶ್ರೀಗಂಧದ ತುಂಡುಗಳನ್ನು ಅಲ್ಲೇ ಸ್ಥಳದಲ್ಲೇ ತೂಕವನ್ನು ಕೂಡ ಹಾಕಲಾಗ್ತಾ ಇದೆ. ಅಲ್ಲೇ ಪಂಚನಾಮೆಯನ್ನು ಕೂಡ ಮಾಡಲಾಗ್ತಾ ಇದೆ. ಇನ್ನು ತೆಲಂಗಾಣದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಬಸವಕಲ್ಯಾಣ ಪೊಲೀಸರು ಅರಣ್ಯ ಇಲಾಖೆಯ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆ ಇದು. ಜಂಟಿ ಕಾರ್ಯಾಚರಣೆ ವೇಳೆ 16 ಲಕ್ಷ ಮೌಲ್ಯದ ಶ್ರೀಗಂಧದ ತುಂಡುಗಳನ್ನು ಈಗ ಪತ್ತೆಯಾಗಿರ್ತಕ್ಕಂಥದ್ದು. ಆರೋಪಿ ಬದ್ರುದ್ದೀನನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ನೋಡಿ, ಒಂದು ಟಾಟಾ ಏಸ್ ಗಾಡಿ ಅದು. ಆ ಟಾಟಾ ಏಸ್ ಗಾಡಿಯ ಹಿಂದ್ಗಡೆ ಇರ್ತಕ್ಕಂಥ ಒಂದು ಏನಿದೆ ಅಲ್ಲಿ ಕಳುವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗ ವಶಕ್ಕೆ ಪಡೆಯಲಾಗಿದೆ. ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಗೂ ಕೂಡ ಮುಂದಾಗಿದ್ದಾರೆ ಬಸವಕಲ್ಯಾಣ ನಗರ ಪೊಲೀಸರು. ಅದಕ್ಕೆ ಒಂದು ಫಾರ್ಮೇಟಿವ್ ಮಾಡಬೇಕು.